ಶರಣರು ಸಮಾಧಿಕರು ಉಪಮಿಸಲಾಗರು ಆರಾಧ್ಯ ದೈವವನ್ನು ಮತ್ತು ಶ್ರೀ ಸಜ್ಜಲಶ್ರೀಯನ್ನು ಆನೆಗಳ ಗುರುಕುಮಾರೇಶ್ವರರನ್ನು ಮೊದಲೇ ಸ್ಮರಿಸಿ ಶತಾಯುಷಿ ಶಿಕ್ಷಕ ಸಿ ಗಣಾಚಾರಿ ಸೇವಾ ಸಂಸ್ಥೆ ಬೆಳಕಲ್ ಸಂಸ್ಥೆ ಪ್ರತಿಷ್ಠಾನದ ವತಿಯಿಂದ ಜರುಗ್ತಾ ಇರುವಂತಹ ಪ್ರತಿಭಾ ಪುರಸ್ಕಾರ ಹಾಗೆಯೇ ಜೀವಿಗಳಿಗೆ ಗೌರವ ಸಮರ್ಪಣೆಯ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಮಂದಿರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾಸ್ವಾಮಿಗಳವರು, ವಿಜಯ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಯುವಕರೇ, ತಮ್ಮೆಲ್ಲರಿಗೆ ಭಗವಂತನ ಆಶೀರ್ವಾದ ನೂರು ಕಾಲ ಇರಲಿ ಅಂತ ಹಾರೈಸ್ತಾ ಮೊದಲನೇ ಕೊಟ್ಟಿದ್ದಾರೆ. ಏನಿಲ್ಲ, ಹಿರಿಯ ಗುರುಗಳ ಮೇಲೆ ಸ್ವಲ್ಪ ಅವರು ಅನಾರೋಗ್ಯದ ಕಾರಣ ಬಹಳ ಹೊತ್ತು ವೇದಿಕೆ ಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ. 10 ನಿಮಿಷ ಬಂದು ಹೋಗಬೇಕು ಅನ್ನೋ ಉತ್ಕಟ ಅಪೇಕ್ಷೆ ಏನೋ ನಮ್ಮ ಶಾಂತಣ್ಣ ಮಾಮರದಿತ್ತು. ಹಾಗೆ ಸಂಗಣ್ಣ ಗದ್ದಿಯವರ ಒತ್ತಾಯಪೂರ್ವಕ ನನ್ನ ಭಾಷೆದವರು ಒತ್ತಾಯವೆಂದರೆ ಇವತ್ತಿನ ವೇದಿಕೆ ಮೇಲೆ ಅವರು 1 ತಾಸಿಗಿಂತ ಹೆಚ್ಚಿನ ಅವಧಿಯಲ್ಲಿ ಕೂತಿದ್ದಾರೆ. ಹಾಗಾಗಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಹೊರಡಬಹುದು ಅಂತ ನಾನು ಹೇಳಿದೆ. ಅವರಿಗೆ ಅವಕಾಶ ಮಾಡಿಕೊಡೋಕ್ಕಿಂತ ಮುಂಚೆ ನಿಮ್ಗೆ ಪರಮ ಪೂಜ್ಯ ಗುರುಮಾನ ಸ್ವಾಮಿಗಳು ಹೇಳಿದರು, ಇಲ್ಲ ತಾವೊಂದು 5 ನಿಮಿಷ ಮಾತಾಡಿ ನಂತರ ಗುರುಗಳಿಗೆ ಕೊಡೋಣ ಅಂತ. ಅವರ ಅಪ್ಪಡಿ ಪ್ರಕಾರ ನಾನು ವೇದಿಕೆ ಮೇಲೆ ಇಟ್ಟಿದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಲಿಕ್ಕೆ ಶಾಂತಣ್ಣ ಮಾಡಿ ಕೊಟ್ಟಿದ್ದರು. ಎಲ್ಲ ಕಾರ್ಯಕ್ರಮಗಳು ಖುಷಿ ಸಂಭ್ರಮದಿಂದ ಆರಂಭ ಆಗ್ತದೆ. ಈ ವೇದಿಕೆ ಅವರ ಭಾವಪೂರ್ಣ ದುಃಖಭರಿತ ಮಾತುಗಳಿಂದ ಆರಂಭ ಆಗ್ತದೆ. ಯಾಕೆ? ತಂದೆ ತಾಯಿಗಳ ನೆನಪು ಮನಸ್ಸಲ್ಲಿ ಬಂದಾಗ ಯಾರು ನಿಜವಾದ ಮನುಷ್ಯ ಇರ್ತಾನೆ, ಅರ್ಥ ಕಂಡ್ಕೊಳ್ತೀನಿ, ಯಾರು ನಿಜವಾದ ಮನುಷ್ಯ ಇರ್ತಾನೆ ಅವನಿಗೆ ಮಾತ್ರ ದುಃಖ ಭಾವನೆಗಳು ಕಣ್ಣೀರಿನ ಮುಖಾಂತರ ಹೊರಬರ್ತಾವೆ. ಕಾರ್ಯಕ್ರಮದ ಆರಂಭ ದುಃಖ ಅಂದ್ರೂ ಅದರೊಳಗೊಂದು ದೊಡ್ಡ ಪಾಠ ಇದೆ. ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂದ ಮೇಲೆ 3 ಋಣಗಳನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಮುಟ್ಟಿಸುವ ಹಾದಿಯಲ್ಲಿ ಮನುಷ್ಯ ಇರಬೇಕಂತೆ. ಮೊದಲನೇದು ತಂದೆ ತಾಯಿಗಳ ಋಣ, 2ನೇದು ಗುರುವಿನ ಋಣ, 3ನೇದು ನಾವು ಬದುಕ್ತಾ ಇರುವಂತಹ ಸಮಾಜದ ಋಣ. ಈ 3 ಋಣಗಳನ್ನು ಮನುಷ್ಯ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಋಣವನ್ನು ಹೊತ್ತುಕೊಂಡು ಈ ಭೂಮಿಯಿಂದ ಹೋಗಬಾರ್ದು. ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನು ಇಳಿಸುವ ಪ್ರಯತ್ನ ಮಾಡಬೇಕು. ಹಾಗೆ ಇವತ್ತು ಶಾಂತಣ್ಣ ಸರಗಣಾಚಾರಿ ಅವರು, ಅವರ ಎಲ್ಲ ಕುಟುಂಬ ವರ್ಗದವರು ಸೇರಿ ತಂದೆ ತಾಯಿಗಳ ಋಣವನ್ನು ಇಳಿಸುವ ಹಾದಿಯೊಳಗಡೆ ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಬಹುಶಃ ಸಮಾಜದಲ್ಲಿ ಒಂದು ಅತ್ಯಂತ ಮಾದರಿಯ ಕೆಲಸ ಅಂತ ನಾನು ವೇದಿಕೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಂದೆ ತಾಯಿಗಳಿಗೆ ಇದ್ದಾಗ ಯಾರು ಊಟ ಹಾಕತ್ತಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಇದ್ದಾಗ ಊಟ ಹಾಕತ್ತಿಲ್ಲ, ಹೋದ್ಮೇಲೆ 5ನೇ ದಿವಸಕ್ಕೆ 11ನೇ ದಿವಸಕ್ಕೆ ನಮ್ಮನ್ನೆಲ್ಲ ಗುರುಗಳನ್ನು ಕರೀತಾರೆ, ಪೂಜೆಗೆ ಅಂತ ಕರೀತಾರೆ. ಅಲ್ಲೆಲ್ಲ ಅವರು ಭಾವಚಿತ್ರ ಇಟ್ಟಿರ್ತಾರೆ. ಭಾವಚಿತ್ರದ ಮುಂದೆ ಅವ್ರು ಏನು ಇಷ್ಟಪಡ್ತಿದ್ರು ಅವರೆಲ್ಲ ಊಟ ಇಟ್ಟಿರ್ತಾರೆ. ಆವಾಗ ಊಟ ಮಾಡಕ್ಕೆ ಬರ್ತಿದೆ. ಇದ್ದಾಗ ಒಂದು ತುತ್ತು ಕೊಟ್ಟಿದ್ರೆ, ಇದ್ದಾಗ ಅವ್ರು ಏನು ಬಯಸ್ತಿದ್ರು ಅದನ್ನು ಕೊಟ್ಟಿದ್ರ ಇನ್ನಷ್ಟು ವರ್ಷ ನಿಮ್ಮ ಕಡೆ ಜೊತೆ ಇರ್ತಿದ್ರೇನೋ. ಹೋದ ಮೇಲೆ ಅವ್ರು ಬಯಸಿದ್ದೆಲ್ಲ ತಂದು ಅಲ್ಲಿ ಇಡೋದ್ರಿಂದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಆಗೋದಿಲ್ಲ. ಯಾಕಂತಂದರೆ ಕವಿ ಬರೀತಾನೆ, ತಂದೆ ತಾಯಿಗಳಂದರೆ ಅಪ್ಪನ ಬೆವರ ಹನಿಯಲ್ಲಿ ಮಕ್ಕಳ ಅನ್ನ ಬೇಯುತ್ತದೆ, ಅಪ್ಪನ ಬೆವರ ಹನಿಯಲ್ಲಿ ಮಕ್ಕಳ ಅನ್ನ ಬೇಯುತ್ತದೆ, ತಾಯಿಯ ಮಡಿಲಲ್ಲಿ ಮಕ್ಕಳ ಬದುಕು ಸಾಗುತ್ತದೆ ಅಂತ ಕವಿ ಬರೀತಾರೆ. ಇದು ಯಾರೇ ಜಾತಿ, ಯಾವುದೇ ವರ್ಗ, ಏನೇ ಇರಲಿ, ಮನುಷ್ಯನೇ ಅಂತಂದ ಮೇಲೆ ತಂದೆ ತಾಯಿಗಳ ಸಂಸರ್ಗದಿಂದಲೇ ನಾವು ಭೂಮಿಗೆ ಬಂದಿರ್ತೀವಿ. ಸಂತ ಮಹಾಂತರಿಗೂ ತಂದೆ ತಾಯಿಗಳಿರ್ತಾರೆ. ಅದಕ್ಕೆ ತದನಂತರ ಸನ್ಯಾಸಾಶ್ರಮ ಸ್ವೀಕರಿಸಿದ್ದಾರೆ. ಆದರೆ ನಮ್ಗಳಿಗೂ ಕೂಡ ತಂದೆ ತಾಯಿಗಳೇ ಜನ್ಮ ಕೊಟ್ಟಿರೋರು. ನಾನೊಂದು ಲೇಖನದಲ್ಲಿ ಬರೆದಿದ್ದೇನೆ. ನಮಗೊಬ್ಬರು ಒಂದು ಟೈಟಲ್ ಕೊಟ್ಟಿದ್ರು, ಈ ಒಂದು ಲೇಖನ ಬರೆದು ಕಳಿಸ್ಬೇಕು, ಯಾವುದ್ರ ಬಗ್ಗೆ ಬರೆದು ಕಳಿಸ್ಬೇಕು ಅವನ್ನ.
ಅವರನ್ನು ಸನ್ಯಾಸಿಗಳ ಬದುಕಿನಲ್ಲಿ ತಾಯಿಯ ಪಾತ್ರ ಅಂತ ಬರೆದು ಕಳಿಸ್ರಿ ಅಂದರು. ನಾನು ಭಾಳ ಚಲೋ ಆಗ್ತದಿಲ್ಲ, ಯಾಕೆ ಇಂಥವ್ರು ಕೆಳಗಿಯಲ್ಲಿ ಯಾರು ನಮ್ಗೆ ಮಾತಾಡ್ಸಕ್ಕೆ ಹೋಗಿ ಅಂದರೆ ಇವ್ರು ಅದರೇನ್ರಿ ಮೊದಲೇ ಕುಟುಂಬದ ಜೊತೆನೇ ಸಂಪರ್ಕದಾರ ಇವರು ಅಂತ ಸಮಾಜ ನಮ್ಮ ಕಡೆ ಬೆಟ್ಟು ಮಾಡುವ ಪರಿಸ್ಥಿತಿ ಒಳಗಡೆ ಸನ್ಯಾಸಿಗಳ ಬದುಕಿನಲ್ಲಿ ತಾಯಿಯ ಪಾತ್ರ ಅಂತ ಕೊಟ್ಟಿದ್ದೀರಿ ಅಂದ್ರೆ ಭಾಳ ಖುಷಿ ಆಯಿತು ಅಂತ. ಯಾರದೇ ಸನ್ಯಾಸಿಗಳು ತೋರಿ ಇಲ್ಕಲ್ ವಿಜಯ ದರ್ಶಕರು ಅಂತ ಹೇಳ್ತಾ ಎಲ್ಲರಿಗೂ ಸಮಯ ಬಹಳ ಆಗಿದೆ. BP ಶುಗರ್ ಇರೋರು ಬಹಳ ಜನ ಇದ್ದೀರಾ. ನಾನು ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ ಆಗಿರೋದ್ರಿಂದ ನಮಗೆ ಮೈಕ್ ಸಿಕ್ಕರೆ ಗಂಟೆ ಮಾತಾಡ್ತೀವಿ, ಆದ್ರೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ರಿ. ಇವತ್ತು ನನ್ನ ಮಗನ ಅದನ್ನು ಮಾಡಬೇಕು, ನಾನು ಅವನಿಗೆ ಆಸ್ತಿ ಮಾಡಬೇಕು, ಅವನಿಗೆ ಇದನ್ನು ಮಾಡಬೇಕು ಅಂತೇಳಿ ನಿಮ್ಮ 90 ವಯಸ್ಸು ಈ ವಯಸ್ಸಿನಲ್ಲಿ ಯೋಚನೆ ಬಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ಕೊಳ್ರಿ. ನಮಗೆ ನಾವೇ ಹೊತ್ತು ಇನ್ಯಾರು ಬರಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮನ್ನ ನಾವೇ ನೋಡ್ಕೋಬೇಕು. ಮಕ್ಕಳಾಗ್ತಾರೆ, ಹೆಂಡತಿ ಆಗ್ತಾರೆ, ಗಂಡ ಆಗ್ತಾರೆ, ಅವ್ರಾಗ್ತಾರೆ, ಎಲ್ಲ ಸುಳ್ಳು. ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗೆ. ಇವತ್ತು ಅಂತ ಒಂದು ಆರೋಗ್ಯವನ್ನ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ ಭಗವಂತ ಕೊಟ್ಟಿದ್ದಾನೆ. ಬೆಳಗ್ಗೆ ಎದ್ದು ಒಳ್ಳೆ ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಜೊತೆಗೆ ಒಂದು ಒಳ್ಳೆ ಆಹಾರ ಸೇವನೆ, ಕ್ರಮಬದ್ಧವಾಗಿ ಆಹಾರ ಸೇವನೆ, ಒತ್ತಿಗೆ ಊಟ ಮಾಡ್ರಿ. ಎಲ್ಲೋ ಬಹಳಷ್ಟು ಜನ ಇನ್ನ ಕೆಲಸ ಮಾಡ್ತೀರ. ನಾನು ಬಹಳ ಇದೇ ಜೀವಿಗಳು ನೋಡಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಇನ್ನ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಸಾಕಷ್ಟು ಜನ ಇನ್ನ ಹೊಲದಲ್ಲಿ ಕೆಲಸ ಮಾಡ್ತಾರೆ, ವೃತ್ತಿಯಲ್ಲಿದ್ದಾರೆ. ಒತ್ತಿ ಊಟ ಮಾಡಲ್ಲ. ನೀವು ಅರವತ್ತು ಊಟ ಮಾಡ್ತೀರಾ. ನಾನೆಲ್ಲರೂ ನಿಮ್ಮ ಮನೆ ಮಗಳಾಗಿ ನಿಮ್ಮ ಮಗಳಾಗಿ ಬೇಡ್ಕೋತೀನಿ. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ರಿ, ಕರೆಕ್ಟಾಗಿ ಊಟ ಮಾಡ್ರಿ, ಕರೆಕ್ಟಾಗಿ ನಿದ್ದೆ ಮಾಡ್ರಿ, ಚಿಂತೆ ಎಲ್ಲವನ್ನೂ ಬಿಡಿ. ಭಗವಂತ ಏನ್ ಕೊಡಬೇಕೋ ಕೊಡ್ತಾರೆ. ಇದಾಗಿದ್ದು ಚಿಂತೆ ಮಾಡಬೇಡ್ರಿ, ಮುಂದಿನ ಯೋಚನೆ ಮಾಡಬೇಡ್ರಿ. ಇವತ್ತೇನು ಕೊಟ್ಟಿದ್ದಾನೆ ಭಗವಂತ ನನ್ನ ತೇರಿ ಇದೆ. ಇವತ್ತೇನು ಕೊಟ್ಟಿದ್ದಾನೆ ಅದರ ಸುಖವಾಗಿರ್ಬೇಕು. ಇಂದಾಗಿದ್ರ ಬಗ್ಗೆ ಕೊಡೋದಾಗ್ಲಿ ಮುಂದಿನ ಯೋಚನೆ ಇಲ್ಲ. ಇವತ್ತಿನ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡೋಣ. ಇವತ್ತು ಭಗವಂತ ಎಲ್ಲ ಊಟ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಇರೋ ಮನೆ ಕೊಟ್ಟಿದ್ದಾನೆ, ಸುಖವಾದ ಜೀವನ ಕೊಟ್ಟಿದ್ದಾನೆ ಅಂದ್ರೆ ಸಾಕಪ್ಪ ಅಂತೇಳಿ ಅವರಿಗೆ ಕೃತಜ್ಞತೆಯನ್ನು ತಿಳಿಸ್ತಾ ನಮ್ಮ ನಿಮ್ಮೆಲ್ಲರ ಸಮಾಜಮುಖಿಯಾದಂಥ ಸೇವೆಗಳನ್ನ ಮಾಡ್ತಾ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ ಅಂತೇಳಿ ನಾನು ಬಹಳ ಚಿಕ್ಕವಳಾದ್ರೂ ಕೂಡ ಏನೇ ತಪ್ಪು ಮಾತಾಡಿದ್ರು ಎಲ್ಲ ಹಿರಿಯರಲ್ಲಿ, ಗುರು ಹಿರಿಯರಲ್ಲಿ ಕ್ಷಮೆಯನ್ನೇ ಯಾಚಿಸ್ತೀನಿ. ನಿಮಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು, ನಿಮಗೂ ಕೂಡ ಒಂದು ಸಲಹೆ ನೀಡುವಷ್ಟು ದೊಡ್ಡವಳಿಸಿದ 2 ಮಾತುಗಳನ್ನು ಹೇಳಬೇಕಾಗಿ ಬಂದುಗಳೇ. ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದನೇ ದೊಡ್ಡದು ನಮಗೆ. ಆ ಒಂದು ನಿಟ್ಟಿನಲ್ಲಿ ಗುರುಗಳ ಮಾರ್ಗದರ್ಶನವನ್ನ ನಾವು ನೀವೆಲ್ಲರೂ ತೋರಿಸಿದಂತ ಮಾರ್ಗದಲ್ಲಿ ನಡೆಯೋಣ. ನಮ್ಮ ಕಷ್ಟ ಸುಖಗಳನ್ನ ಇವತ್ತು ಗುರುವಿನ ದಯೆವರೆಗೂ ಕಷ್ಟ ಮಂಜಿನಂತೆ ಕರಗುತ್ತೆ ಅಂತ ಹೇಳ್ತಾರೆ. ಆ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದ್ದು ಎಲ್ಲರೂ 100 ವರ್ಷ ಪೂರೈಸಿ ಆ ಸಂಭ್ರಮ ನಾವು ನೋಡುವಂತಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳಿಗೆ ವಿರಾಮ ಬಂದರೆ ಧನ್ಯವಾದಗಳು.